ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ದಯಾನಂದ್ ಬೊಂಗಾಳೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಹ್ಯಾಮರ್ ಅಂದರೆ ಏನು, ಹ್ಯಾಮರ್ ಪ್ಯಾಟರ್ನ್ ಚಾರ್ಟ್ನಲ್ಲಿ ಹೇಗೆ ಓದೋದು, ಹೇಗೆ ನೋಡೋದು, ಹ್ಯಾಮರ್ ಪ್ಯಾಟರ್ನ್ ಅಂದರೆ ಟ್ರೆಂಡ್ ರಿವರ್ಸಲ್ಲು ಹೇಗಾಗುತ್ತೆ ಅದನ್ನೆಲ್ಲ ನೋಡಿದ್ವಿ. ಇವತ್ತು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹ್ಯಾಂಗಿಂಗ್ ಮ್ಯಾನ್, ಶೂಟಿಂಗ್ ಸ್ಟಾರ್, ಆ ಸ್ಟಾರ್ ಈ ಸ್ಟಾರ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ವೆರಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂತಂದರೆ ಇಟ್ ಈಸ್ ಆಲ್ಸೋ ಎ ಹ್ಯಾಮರ್ ಪ್ಯಾಟರ್ನ್. ಆದರೆ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದರೆ ಹೇಳ್ತೀನಿ ಬನ್ನಿ. ನೋಡಿ, ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳಿದೆ. ಫಸ್ಟ್ ಒನ್, ಇಟ್ ಈಸ್ ಅಗೇನ್ ಹ್ಯಾಮರ್. ಇದು ಕೂಡ ಹ್ಯಾಮರ್ ಪ್ಯಾಟರ್ನೇ. ಆದರೆ ಓನ್ಲಿ ಕಂಡೀಷನ್ ಏನು ಅಂದರೆ ಹ್ಯಾಮರ್ಗೂ ಇದಕ್ಕೂ ಸೇಮ್. ಓನ್ಲಿ ಇಟ್ ಈಸ್ ಫಾರ್ಮ್ಡ್ ಅಪ್ ದಿ ಅಪ್ಪರ್ ಟ್ರೆಂಡ್. ನೋಡಿ, ಡೌನಿಂದ ಪ್ರೈಸ್ ಮೇಲೆ ಹೋಗಿದೆ. ಪ್ರೈಸ್ ಮೇಲೆ ಹೋದ್ಮೇಲೆ ಇಲ್ಲಿ ಒಂದು ಹ್ಯಾಮರ್ ಫಾರ್ಮ್ ಆಗಿದೆ. ಸೆಕೆಂಡ್ ಕಂಡೀಷನ್ ನೋಡಿ, ಫುಲ್ಫಿಲ್ ಆಗಿದೆ. 1/3 ಶುಡ್ ಬಿ ಬಾಡಿ. 1/3 ಇದೆನಾ, ಹ್ಯಾಮರ್ ಆಗಿದೆನಾ? ಕರೆಕ್ಟ್, ಹ್ಯಾಮರ್ ಆಗಿದೆ. ಕಲರ್ ಡಸಂಟ್ ಮ್ಯಾಟರ್. ಕಲರ್ ಬಂದ್ಬಿಟ್ಟು ಗ್ರೀನ್ ಕ್ಯಾಂಡಲ್ ಆಗಿರ್ಬೋದು, ರೆಡ್ಡರ್ ಆಗಿರ್ಬೋದು. ಇಲ್ಲಿ ರೆಡ್ ಕ್ಯಾಂಡಲ್ ಆಗಿದೆ. ಸೊ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಕೂಡ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್. ಹ್ಯಾಮರ್ನೇ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ಆಯಿತು ಅಂದರೆ ಇದು ಹ್ಯಾಂಗಿಂಗ್ ಮ್ಯಾನ್ ಅನ್ಸ್ಕೊಳುತ್ತೆ. ಹ್ಯಾಂಗಿಂಗ್ ಮ್ಯಾನ್ ಆದಮೇಲೆ ನೋಡಿ ಪ್ರೈಸ್ ಹೇಗೆ ಡೌನ್ ಹೋಗಿದೆ ನೋಡಿ. ಸೊ ಯಾವುದೇ ಚಾರ್ಟಲ್ಲಿ ನೋಡುವಾಗ ನೀವು ಹ್ಯಾಮರ್ ಆಗಿದೆ ಅಂತ ತಕ್ಷಣ ಫಸ್ಟ್ ಬಿ ವೆರಿ ಅಲರ್ಟ್. ಕಲರ್ ಡಸಂಟ್ ಮ್ಯಾಟರ್. ಹ್ಯಾಮರ್ ಇದೆನಾ? ಆಲ್ಮೋಸ್ಟ್ ನೋ ವಿಕ್ ಆರ್ ಎ ಸ್ಮಾಲ್ ವಿಕ್ ಆನ್ ದಿ ಟಾಪ್. 2/3 ಶುಡ್ ಬಿ ವಿಕ್, 1/3 ಶುಡ್ ಬಿ ಬಾಡಿ. ಇವೆಲ್ಲ ಕನ್ಫರ್ಮ್ ಆಯಿತು ಅಂದಮೇಲೆ ಡೈರೆಕ್ಷನ್ ನೋಡ್ಕೋಬೇಕು. ಡೌನಲ್ಲಿ ಆಗಿದೆ ಅಂದರೆ ನಾರ್ಮಲ್ ಹ್ಯಾಮರ್. ಹ್ಯಾಮರ್ ಆಯಿತು ಅಂದ್ರೆ ಟ್ರೆಂಡ್ ರಿವರ್ಸಲ್. ಓಕೆ, ಹ್ಯಾಮರ್ ಎಲ್ಲಾಗಿದೆ? ಅಪ್ವರ್ಡ್ ಟ್ರೆಂಡಲ್ಲಾಗಿದೆ. ಅಪ್ವರ್ಡ್ ಟ್ರೆಂಡಲ್ಲಾಗಿದೆ ಅಂದರೆ ಇಟ್ ಈಸ್ ಎ ಹ್ಯಾಂಗಿಂಗ್ ಮ್ಯಾನ್. ಸೊ ಎರಡು ಥರದ್ದು ಕ್ಯಾಂಡಲ್ ಸ್ಟಿಕ್ಸ್ ನೋಡಿದ್ರಿ. ಈಗ ಒಂದು ಹ್ಯಾಮರ್ ನೋಡಿದ್ರಿ, ಇನ್ನೊಂದು ಹ್ಯಾಂಗಿಂಗ್ ಮ್ಯಾನ್ ನೋಡಿದ್ರಿ. ಹ್ಯಾಂಗಿಂಗ್ ಮ್ಯಾನ್ ಈಸ್ ಆಲ್ಸೋ ಹ್ಯಾಮರ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ಯಾಟರ್ನ್ ತೊಗೊಳೋಣ. ಇಟ್ ಈಸ್ ಇನ್ವರ್ಟೆಡ್ ಹ್ಯಾಮರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ವರ್ಟೆಡ್ ಹ್ಯಾಮರ್ ಅದು ತೊಗೊಳೋಣ ಬನ್ನಿ. ನೋಡಿ, ಇನ್ವರ್ಟೆಡ್ ಹ್ಯಾಮರ್. ಇನ್ವರ್ಟೆಡ್ ಹ್ಯಾಮರ್ ಅಂದ್ರೇನು? ಒಂದು ಸುತ್ತಿಗೆಯನ್ನು ಉಲ್ಟಾ ಮಾಡಿದ್ರೆ ಹೇಗೆ ಕಾಣುತ್ತೆ? ದಟ್ ಈಸ್ ಇನ್ವರ್ಟೆಡ್ ಹ್ಯಾಮರ್. ನೋಡಿ, ಸೇಮ್ ಬಾಡಿ 1/3, ಆಲ್ಮೋಸ್ಟ್ ನಿಯರಿಂಗ್ 2/3 ಶುಡ್ ಬಿ ವಿಕ್. ಕರೆಕ್ಟ್ ಅಲ್ವಾ? ಕಲರ್ ಡಸಂಟ್ ಮ್ಯಾಟರ್. ರೆಡ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು. ಈ ಫುಲ್ಫಿಲ್ ಆಯಿತು. ಇದು ಉಲ್ಟಾ ಆಗಿದೆ ಅಂತಂದರೆ ಇಟ್ ಈಸ್ ಎ ಇನ್ವರ್ಟೆಡ್ ಹ್ಯಾಮರ್. ಓಕೆ, ಸೇಮ್ ಹ್ಯಾಮರ್ ಕಂಡೀಷನ್ಸ್ ಏನಿದೆ, ಸೇಮ್ ಕಂಡೀಷನ್ಸ್. 1/3 ಶುಡ್ ಬಿ ಬಾಡಿ, ಆಲ್ಮೋಸ್ಟ್ ನೋ ವಿಕ್ ಆರ್ ಎ ಸ್ಮಾಲ್ ವಿಕ್. ಸ್ಮಾಲ್ ವಿಕ್ ಈಸ್ ಓಕೆ. ಸ್ಮಾಲ್ ಸಣ್ಣದೊಂದು ವಿಕ್ ಬಂದಿದ್ರೂ ತೊಂದರೆ ಇಲ್ಲ. ಇಟ್ ಈಸ್ ಕಾಲ್ಡ್ ಆಸ್ ಎ ಇನ್ವರ್ಟೆಡ್ ಹ್ಯಾಮರ್. ಓಕೆ, ಸೊ ಇನ್ವರ್ಟೆಡ್ ಹ್ಯಾಮರ್ ಕೂಡ ಒಂದು ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್. ಈ ಇನ್ವರ್ಟೆಡ್ ಹ್ಯಾಮರ್ ಎಲ್ಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಮಾರ್ಕೆಟ್ ಆಲ್ರೆಡಿ ಡೌನಲ್ಲಿ ಬಂದ್ಬಿಟ್ಟು ಒಂದು ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಯಿತು ಅಂದರೆ ಏನು ಅರ್ಥ? ಇದು ಕೂಡ ಟ್ರೆಂಡ್ ರಿವರ್ಸಲ್. ಇಲ್ಲಿಂದ ಪ್ರೈಸ್ ಮೇಲೆ ಹೋಗುತ್ತೆ. ಹಾಗಾದರೆ ಇದನ್ನು ಚಾರ್ಟಲ್ಲಿ ಹೇಗೆ ನಾವು ಓದೋದು ಅನ್ನೋದು ನೋಡೋಣ ಬನ್ನಿ. ನೋಡಿ, ಇನ್ವರ್ಟೆಡ್ ಹ್ಯಾಮರ್ ಇಟ್ ಶುಡ್ ಬಿ ಫಾರ್ಮ್ಡ್ ಅಟ್ ದಿ ಬೇಸ್ ಅಂತ ಹೇಳಿದೆ ನಾನು. ಅಂದರೆ ಏನರ್ಥ? ಒಂದು ಪ್ರೈಸ್ ಮೇಲಿಂದ ಕೆಳಗೆ ಬರ್ತಾ ಇದೆ. ಈ ಬೇಸ್ ಅಂದರೆ ಸಪೋರ್ಟ್ ಲೆವೆಲ್ನಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಇದು ಏನು ಹೇಳುತ್ತೆ? ಇನ್ವರ್ಟೆಡ್ ಹ್ಯಾಮರ್ ಈಸ್ ಆಲ್ಸೋ ಎ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಕ್ಯಾಂಡಲ್. ಅಂದರೆ ಇಲ್ಲಿಂದ ನೋಡಿ ಪ್ರೈಸ್ ಹೇಗೆ ಮೇಲೆ ಹೋಗ್ತಿದೆ ನೋಡಿ. ನೋಡಿ, ಇಟ್ ಹ್ಯಾಸ್ ಗಾನ್ ಅಪ್. ಸೊ ಒನ್ಸ್ ದೇರ್ ಇಸ್ ಎ ಇನ್ವರ್ಟೆಡ್ ಕ್ಯಾಂಡಲ್ ಫಾರ್ಮ್ಡ್, ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್. ಹ್ಯಾಮರ್ ಆಗಿರ್ಬೋದು, ಇನ್ವರ್ಟೆಡ್ ಹ್ಯಾಮರ್ ಆಗಿರ್ಬೋದು. ಒನ್ಸ್ ಇಟ್ ಈಸ್ ಫಾರ್ಮ್ಡ್, ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್. ಸೊ ಆನ್ ಅ ಡೌನ್ವರ್ಡ್ ಟ್ರೆಂಡ್, ಸಪೋರ್ಟ್ ಲೆವೆಲ್ನಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ ಅಂದರೆ ಅರ್ಥ ಅಲ್ಲಿಂದ ಪ್ರೈಸ್ ರಿವರ್ಸ್ ಆಗುತ್ತೆ, ಟ್ರೆಂಡ್ ರಿವರ್ಸ್ ಆಗುತ್ತೆ ಅಂತ ಅರ್ಥ. ಸೊ ಆ್ಯಸ್ ಆಲ್ವೇಸ್ ಇದು ಹ್ಯಾಮರೇ ಇದೆ. ಕಲರ್ ಡಸಂಟ್ ಮ್ಯಾಟರ್. ಡೌನ್ವರ್ಡ್ ಟ್ರೆಂಡಲ್ಲಿ ಆಗಿದೆ. ಸೊ ನಾವು ಫ್ರಮ್ ಹಿಯರ್ ಇಟ್ ಹ್ಯಾಸ್ ಚೇಂಜ್. ಸೊ ದಿಸ್ ಈಸ್ ಆಲ್ ಅಬೌಟ್ ಇನ್ವರ್ಟೆಡ್ ಹ್ಯಾಮರ್. ಸೊ ನೆಕ್ಸ್ಟ್ ಕ್ಯಾಂಡಲ್ ಪ್ಯಾಟರ್ನ್ ಈಸ್ ಶೂಟಿಂಗ್ ಸ್ಟಾರ್. ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಬನ್ನಿ ಅದು ಏನು ಅಂತ ನೋಡೋಣ. ನೆಕ್ಸ್ಟ್ ಪ್ಯಾಟರ್ನ್ ಈಸ್ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್. ಸಿ, ನೇಮ್ಸ್ಗಳು ತುಂಬ ಒಂಥರ ಕನ್ಫ್ಯೂಷನ್ನ ಅಥವಾ ಏನೋ ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ. ಬಟ್ ಇಟ್ ಈಸ್ ವೆರಿ ಸಿಂಪಲ್. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ಇದು ಕೂಡ ಒಂದು ಹ್ಯಾಮರ್ ಪ್ಯಾಟರ್ನೇ.
ಇನ್ವರ್ಟೆಡ್ ಹ್ಯಾಮರ್ ಏನಾದರೂ ಅಪ್ವರ್ಡ್ ಟ್ರೆಂಡಲ್ಲಿ ಫಾರ್ಮ್ ಆಯಿತು ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್. ನೋಡಿ, ಅಗೇನ್ ವಿ ಹ್ಯಾವ್ ಟು ಸಿ, ಇದು ಅಪ್ವರ್ಡ್ ಟ್ರೆಂಡಲ್ಲಿ ಇರಬೇಕು ಅಂತ ಹೇಳಿದೆ ನಾನು. ಒಂದು ಅಪ್ವರ್ಡ್ ಟ್ರೆಂಡಲ್ಲಿದ್ದು ಸೇಮ್ ಹ್ಯಾಮರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ಮ್ ಆಗಿರ್ಬೇಕು. ಏನು, 1/3 is body, 2/3 is wick, ಕಲರ್ ಡಸಂಟ್ ಮ್ಯಾಟರ್, ಇಟ್ ಶುಡ್ ಬಿ ಆನ್ ದಿ ಅಪ್ವರ್ಡ್ ಡೈರೆಕ್ಷನ್. ಆಗಿ ನೋಡಿ, ಪ್ರೈಸ್ ಇಲ್ಲಿಂದ ಮೂವ್ ಆಗ್ತಾ ಬಂದು ಇಲ್ಲಿನೇನು ರೆಸಿಸ್ಟೆನ್ಸ್ ಹೋದಾಗ ಇಲ್ಲೊಂದು ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಗುತ್ತೆ. ಆ ಕ್ಯಾಂಡಲ್ ಸ್ಟಿಕ್ಸು ಇನ್ವರ್ಟೆಡ್ ಹ್ಯಾಮರ್ ಆಯಿತು ಅಂದರೆ ನೆಕ್ಸ್ಟ್ ಇಟ್ ಈಸ್ ಎ ಟ್ರೆಂಡ್ ರಿವರ್ಸಲ್. ನೋಡಿ ಪ್ರೈಸ್ ಯಾವ ಥರ ಫಾಲ್ ಆಗಿದೆ. ಸೊ ವೆನ್ ಎವರ್ ದೇರ್ ಈಸ್ ಎ ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಯಿತು ಅಂದರೆ ದೆನ್ ಇಟ್ ಈಸ್ ಎ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಂತ ನೀವು ಇಮ್ಮಿಡಿಯೇಟಾಗಿ ಅಲರ್ಟ್ ಆಗಿಬಿಡ್ಬೇಕು. ಓಕೆ, ಇದು ನೋಡಿದಾಗ ನಿಮಗೆ ಕ್ಲಿಯರ್ ಆಗ್ತಾಯಿದೆ. ಸೊ ಎಲ್ಲದು ಯಾವುದಾದ್ರೂ ಈಗ 4 ಕ್ಯಾಂಡಲ್ ಸ್ಟಿಕ್ಸ್ ಹೇಳಿದೆ ನಾನು. ಮೊದಲನೇದು ಹ್ಯಾಮರ್ ಹೇಳಿದೆ, ಹ್ಯಾಮರ್ ಆದಮೇಲೆ ಹ್ಯಾಂಗಿಂಗ್ ಮ್ಯಾನ್ ಆದಮೇಲೆ ಇನ್ವರ್ಟೆಡ್ ಹ್ಯಾಮರ್ ಆದಮೇಲೆ ಶೂಟಿಂಗ್ ಸ್ಟಾರ್. 4 ಕ್ಯಾಂಡಲ್ ಸ್ಟಿಕ್ಸ್ಗಳು ಕೂಡ ಹ್ಯಾಮರ್ ಪ್ಯಾಟರ್ನ್ಸೇ. ಎಲ್ಲಿ ಫಾರ್ಮ್ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಎಲ್ಲಾರ ಫಾರ್ಮ್ ಆಗಲಿ, ಒಂದು ಡೈರೆಕ್ಷನಲ್ಲಿ ಹೋದ್ಮೇಲೆ ಫಾರ್ಮ್ ಆಗಿದೆ ಅಂದರೆ ಟ್ರೆಂಡ್ ರಿವರ್ಸಲ್ ಆಗೇ ಆಗುತ್ತೆ. ಕರೆಕ್ಟ್ ಅಲ್ವಾ? ನೀವು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಚಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಪ್ಯಾಟರ್ನ್ಸ್ಗಳು ಫಾರ್ಮ್ ಆದಾಗ ನಿಮಗೆ ನೆಕ್ಸ್ಟ್ ಟ್ರೆಂಡ್ಗಳು ಜನರಲಿ ಆಗಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ 100% ಅಲ್ಲ. ನಾನು ಮೊದಲಿಂದನೂ ಹೇಳಿದ್ದೀನಿ, ಕೆಲವೊಂದು ನ್ಯೂಸ್ ಬೇಸ್ಡ್ ಇರುತ್ತೆ. ಸರ್ ಇವತ್ತಿಲ್ಲಿ ಫಾರ್ಮ್ ಆಗಿಬಿಟ್ಟಿದೆ ಒಂದು ಕ್ಯಾಂಡಲ್, ನೀವು ಹೇಳ್ದಂಗೆ ಇಲ್ಲಿ ಹ್ಯಾಮರ್ ಫಾರ್ಮ್ ಆಗಿದೆ ಸರ್, ಆದರೆ ಅಲ್ಲಿಂದ ಮತ್ತೆ ಮೇಲೆ ಹೋಗ್ಬಿಟ್ಟಿದೆಯಲ್ಲ ಸರ್, ನ್ಯೂಸ್ ಇತ್ತಲ್ಲ ಅಲ್ಲಿ. ಸೊ ಆಲ್ವೇಸ್ ಗಿವ್ ಅರೌಂಡ್ 20 to 25% ಇಂಪಾರ್ಟೆನ್ಸ್ ಟು ದ ಕ್ಯಾಂಡಲ್ ಸ್ಟಿಕ್ಸ್. ರಿಮೈನಿಂಗ್ ಯು ಹ್ಯಾವ್ ಟು ಫೋಕಸ್ ಆನ್ ದಿ ಫಂಡಮೆಂಟಲ್ ಅನಾಲಿಸಿಸ್. ಅದ್ರ ಜೊತೆಗೆ ಇದನ್ನು ನೋಡಿ. ಓಕೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಂದರೆ ನಿಮ್ದು ಅಕ್ಯುರಸಿ ಇನ್ನೂ ಜಾಸ್ತಿ ಇರುತ್ತೆ. ನಿಮ್ಮ ಟ್ರೇಡ್ ಇರ್ಬೋದು, ನಿಮ್ಮ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇನ್ನೂ ಚೆನ್ನಾಗಿ ನೀವು ಅರ್ನ್ ಮಾಡ್ಬೋದು ಅದರಿಂದ. ಓಕೆ, ಲೆಟ್ ಅಸ್ ಸಿ ನಾವು. ನೋಡಿ, ನಿಮಗೆಲ್ಲ ಇದು ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು 4 ಬೈಫರ್ಕೇಷನ್ ಮಾಡಿದ್ದೀನಿ. ಈ 4 ಕ್ಯಾಂಡಲ್ಸ್ ಕೂಡ ಹ್ಯಾಮರೇ. ನೋಡಿ, ಹ್ಯಾಮರ್ ಇಫ್ ಇಟ್ ಈಸ್ ಫಾರ್ಮ್ಡ್ ಆಫ್ಟರ್ ದಿ ಕಂಟಿನ್ಯೂಡ್ ಡೌನ್ವರ್ಡ್ ಟ್ರೆಂಡ್, ಅಂದರೆ ಮಾರ್ಕೆಟ್ನಲ್ಲಿ ಡೌನ್ ಆಗ್ತಾ ಪ್ರೈಸ್ ಫಾಲ್ ಆಗ್ತಾ ಬಂದು ಇಲ್ಲಿ ಒಂದು ಹ್ಯಾಮರ್ ಫಾರ್ಮ್ ಆಗಿದೆ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಹ್ಯಾಮರ್. ಅದೇ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂದರೆ ಇದು ಕೂಡ ಹ್ಯಾಮರೇ. ಆದರೆ ದಿಸ್ ವಾಸ್ ಫಾರ್ಮ್ಡ್ ಅಟ್ ದಿ ಟಾಪ್. ನಿಮಗೆ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಪ್ರೈಸ್ ಕೆಳಗಿಂದ ಮೇಲೆ ಹೋಗ್ತಾ ಇತ್ತು, ಆವಾಗ ಇಲ್ಲೊಂದು ಹ್ಯಾಮರ್ ಫಾರ್ಮ್ ಆಗಿದೆ. ಇಟ್ ಮೀನ್ಸ್ ಟು ಸೇ ಪ್ರೈಸ್ ಈಸ್ ಗೋಯಿಂಗ್ ಟು ಫಾಲ್. ಅಂದರೆ ಈ ಪ್ಯಾಟರ್ನ್ ಕ್ಲೋಸ್ ಆಯಿತು ಅಂತ, ಟ್ರೆಂಡ್ ರಿವರ್ಸ್ ಆಗುತ್ತೆ ಇಲ್ಲಿಂದ ಅಂತ. ಓಕೆ, ನೆಕ್ಸ್ಟ್ ಕಮ್ಸ್ ದಿ ಇನ್ವರ್ಟೆಡ್ ಹ್ಯಾಮರ್ ಹೇಗಿರುತ್ತೆ? ಇನ್ವರ್ಟೆಡ್ ಹ್ಯಾಮರ್ ಈಸ್ ಆಲ್ಮೋಸ್ಟ್ ಲೈಕ್ ದಿಸ್. ಕರೆಕ್ಟ್? ಇದು ಇನ್ವರ್ಟೆಡ್ ಹ್ಯಾಮರ್. ಈ ಇನ್ವರ್ಟೆಡ್ ಹ್ಯಾಮರು ಡೌನ್ ಟ್ರೆಂಡಲ್ಲಿತ್ತು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಇದ್ರ ಹಿಂದೆ ಪ್ರೈಸ್ ಫಾಲ್ ಆಗ್ತಾ ಬಂದು ಸಪೋರ್ಟ್ ಝೋನಲ್ಲಿರುವಾಗ ಒಂದು ಹ್ಯಾಮರ್ ಫಾರ್ಮ್ ಆಗಿದೆ, ಇನ್ವರ್ಟೆಡ್ ಹ್ಯಾಮರ್. ಅದರ ಅರ್ಥ ಏನು ಅಂದರೆ ಇಲ್ಲಿಂದ ಪ್ರೈಸ್ ಅಪ್ವರ್ಡ್ ತೊಗೊಳುತ್ತೆ ಅಂತ ಅರ್ಥ. ಸಿಮಿಲರ್ಲಿ ಶೂಟಿಂಗ್ ಸ್ಟಾರ್ ಇಫ್ ಇಟ್ ಈಸ್ ಫಾರ್ಮ್ಡ್ ಆಫ್ಟರ್ ದಿ ಕಂಟಿನ್ಯೂಡ್ ಅಪ್ವರ್ಡ್ ಟ್ರೆಂಡ್, ಅಂದರೆ ಇದು ಒಂದು ಇನ್ವರ್ಟೆಡ್ ಹ್ಯಾಮರೇ. ಇದು ಕೂಡ ಈ ಇನ್ವರ್ಟೆಡ್ ಹ್ಯಾಮರ್ ಯಾವಾಗ ಬರುತ್ತೆ? ಮಾರ್ಕೆಟ್ ಆಲ್ರೆಡಿ ಇಟ್ ಹ್ಯಾಸ್ ಗಾನ್ ಟು ದಿ ರೆಸಿಸ್ಟೆನ್ಸ್ ಲೆವೆಲ್, ಕೆಳಗಡೆಯಿಂದ ಪ್ರೈಸ್ ಮೇಲೆ ಹೋಗಿದೆ, ಇಲ್ಲೊಂದು ಹ್ಯಾಮರ್ ಫಾರ್ಮ್ ಆಗ್ತಿದೆ. ಇದರ ಅರ್ಥ ಏನು ಅಂದರೆ ಇಲ್ಲಿಂದ ಟ್ರೆಂಡ್ ರಿವರ್ಸ್ ಆಗುತ್ತೆ. ಸ್ನೇಹಿತರೆ, ಈಗ ಆಲ್ರೆಡಿ ನಿಮಗೆ 4 ರೀತಿಯ ಕ್ಯಾಂಡಲ್ಸ್ಗಳನ್ನು ಹೇಳಿದ್ದೀನಿ. ತುಂಬ ಸಿಂಪಲ್ ಅಂತ ಅನಿಸ್ತಾ ಇರ್ಬೋದು ನಿಮಗೆ. ಎಷ್ಟು ಕಷ್ಟ ಅನ್ನಿಸ್ತಾ ಇತ್ತು, ಎಷ್ಟು ಕಾಂಪ್ಲಿಕೇಟೆಡ್ ಅನ್ನಿಸ್ತಾ ಇತ್ತು. ಈಗ ಎಷ್ಟು ಸರಳವಾಗಿ ನೀವು ಹ್ಯಾಮರ್ ಅಂದ್ರೇನು, ಹ್ಯಾಂಗಿಂಗ್ ಮ್ಯಾನ್ ಅಂದ್ರೇನು, ಇನ್ವರ್ಟೆಡ್ ಹ್ಯಾಮರ್ ಅಂದ್ರೇನು, ಶೂಟಿಂಗ್ ಸ್ಟಾರ್ ಅಂದ್ರೇನು ಅಂತ ಈಸಿಯಾಗಿ ನೀವು ಚಾರ್ಟ್ ನೋಡ್ತಾ ಇದ್ದಂಗೆ ಹೇಳ್ಬೋದು. ಎಸ್, ಇಲ್ಲಿಂದ ಪ್ರೈಸ್ ರಿವರ್ಸಲ್ ಆಗುತ್ತೆ. ಯಾರೇ ಚಾರ್ಟ್ ತೋರಿಸಿದ ತಕ್ಷಣ ನೋಡ್ಬೋದು ಫಸ್ಟು. ಎಸ್, ನಾನು ಹೇಳ್ತೀನಿ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಈ ಥರ ಆಗುತ್ತೆ. 100% ಯಾವುದೂ ಇರಲ್ಲ, ಅಪ್ರಾಕ್ಸಿಮೇಟ್ಲಿ. ಎಸ್, ಯಾವುದೇ ನ್ಯೂಸ್ ಇಲ್ಲ, ಎಕಾನಮಿನಲ್ಲಿ ಏನು ಚೇಂಜಸ್ ಇಲ್ಲ ಅಂದರೆ ಡೆಫಿನೆಟ್ಲಿ ಇದು ಆಗುತ್ತೆ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ನ ತೊಗೊಂಡು ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.